ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತನಾಡೋಣ. ಇತ್ತೀಚೆಗೆ ಯೂಟ್ಯೂಬ್ ಸರ್ಚ್ಗಳಲ್ಲಿ ಒಂದು ಹೆಸರು ಟ್ರೆಂಡಿಂಗ್ ನಲ್ಲಿದೆ. ಅದುವೇ ಚಾಮುಂಡೇಶ್ವರಿ ಟೆಂಪಲ್ ಬೆಂಗಳೂರು. ಆದರೆ ವಾಸ್ತವದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲಿದೆ? ಇದೊಂದು ದೊಡ್ಡ ಗೊಂದಲಕ್ಕೆ ಕಾರಣವಾಗಿದೆ. ಅನೇಕರು ಬೆಂಗಳೂರಿನಲ್ಲಿಯೇ ಈ ದೇವಸ್ಥಾನವನ್ನು ಹುಡುಕುತ್ತಿದ್ದಾರೆ. ಆದರೆ ಇದರಲ್ಲಿ ಸತ್ಯಾಂಶವೇನು ಎಂದು ತಿಳಿಯೋಣ. ಗೂಗಲ್ ಟ್ರೆಂಡ್ಸ್ ನಲ್ಲಿ ಇದು ಏಕೆ ಕಾಣಿಸಿಕೊಳ್ಳುತ್ತಿದೆ? ಇದಕ್ಕೆ ಮುಖ್ಯ ಕಾರಣ ಪ್ರವಾಸಿಗರ ಗೊಂದಲ. ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವವರು ಇದನ್ನು ಹುಡುಕುತ್ತಾರೆ. ಮೈಸೂರಿನ ಚಾಮುಂಡಿ ಬೆಟ್ಟ ಪ್ರಸಿದ್ಧವಾದ ತಾಣ. ಬೆಂಗಳೂರಿನಿಂದ ಇದು ಸುಮಾರು 150 ಕಿಲೋಮೀಟರ್ ದೂರದಲ್ಲಿದೆ. ಅನೇಕರು ಬೆಂಗಳೂರು ಟು ಮೈಸೂರು ಎಂದು ಸರ್ಚ್ ಮಾಡುತ್ತಾರೆ. ಇದರಿಂದ ಗೂಗಲ್ ಇದನ್ನು ಒಂದೇ ವಿಷಯ ಎಂದು ತೋರಿಸುತ್ತದೆ. ಇದು ಬರೀ ಪ್ರವಾಸಿಗರ ಗೊಂದಲ ಮಾತ್ರವಲ್ಲ, ಭಕ್ತರು ಕೂಡ ಕೆಲವೊಮ್ಮೆ ದಾರಿ ತಪ್ಪುತ್ತಾರೆ. ಚಾಮುಂಡೇಶ್ವರಿ ದೇವಿಯ ಶಕ್ತಿಪೀಠ ಇರುವುದು ಮೈಸೂರಿನಲ್ಲಿ. ಬೆಂಗಳೂರಿನಲ್ಲಿಯೂ ಕೆಲವು ಸಣ್ಣ ದೇವಸ್ಥಾನಗಳಿವೆ, ಆದರೆ ಅವು ಐತಿಹಾಸಿಕವಾಗಿ ಅಷ್ಟು ದೊಡ್ಡದಲ್ಲ. ಈ ಸತ್ಯವನ್ನು ನಾವು ಸ್ಪಷ್ಟಪಡಿಸಿಕೊಳ್ಳಬೇಕು. ಈಗ ಮೈಸೂರಿನ ದೇವಸ್ಥಾನದ ಬಗ್ಗೆ ತಿಳಿಯೋಣ. ಚಾಮುಂಡಿ ಬೆಟ್ಟದ ದೇವಸ್ಥಾನವು ಅತ್ಯಂತ ಪುರಾತನವಾದುದು. ಇದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಸಾಕ್ಷಿ. ತಾಯಿ ಚಾಮುಂಡೇಶ್ವರಿ ಇಲ್ಲಿ ನೆಲೆಸಿದ್ದಾಳೆ. ಮಹಿಷಾಸುರನನ್ನು ಸಂಹರಿಸಿದ ದೇವತೆ ಈಕೆ. ಒಡೆಯರ್ ಮನೆತನದವರು ಈ ದೇವಾಲಯವನ್ನು ಪೋಷಿಸಿದರು. ಇಲ್ಲಿನ ಶಿಖರ ಅತ್ಯಂತ ಸುಂದರವಾಗಿದೆ. ದಸರಾ ಹಬ್ಬದ ಸಮಯದಲ್ಲಿ ಇದು ವಿಶೇಷವಾಗಿರುತ್ತದೆ. ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಬೆಟ್ಟದ ಮೇಲಿಂದ ಮೈಸೂರಿನ ದೃಶ್ಯ ಅದ್ಭುತವಾಗಿರುತ್ತದೆ. ಇದು ನಮ್ಮ ರಾಜ್ಯದ ಹೆಮ್ಮೆಯ ತಾಣ. ಇಲ್ಲಿಗೆ ಬರುವ ಭಕ್ತರಿಗೆ ಭಕ್ತಿ ತೃಪ್ತಿ ಸಿಗುತ್ತದೆ. ಇತಿಹಾಸದಲ್ಲಿ ಈ ದೇವಸ್ಥಾನಕ್ಕೆ ದೊಡ್ಡ ಸ್ಥಾನವಿದೆ. ಮೈಸೂರು ಅಂದ್ರೇನೆ ಚಾಮುಂಡೇಶ್ವರಿ ದೇವಸ್ಥಾನ ನೆನಪಾಗುತ್ತದೆ. ಇದು ಮೈಸೂರಿನ ಸಂಸ್ಕೃತಿಯ ಭಾಗವಾಗಿದೆ. ಬೆಂಗಳೂರಿನಿಂದ ಪ್ರವಾಸಿಗರು ಇಲ್ಲಿಗೆ ಹೆಚ್ಚಾಗಿ ಬರುತ್ತಾರೆ. ಅಂದರೆ ನೀವು ಹುಡುಕುತ್ತಿರುವ ಪ್ರಸಿದ್ಧ ದೇವಸ್ಥಾನ ಮೈಸೂರಿನಲ್ಲಿದೆ. ಈಗ ಬೆಂಗಳೂರಿನಲ್ಲಿರುವ ದೇವಸ್ಥಾನಗಳ ಬಗ್ಗೆ ಬರೋಣ. ಬೆಂಗಳೂರಿನಲ್ಲಿ ಕೆಲವು ಕಡೆಗಳಲ್ಲಿ ಚಾಮುಂಡೇಶ್ವರಿ ವಿಗ್ರಹಗಳಿವೆ. ಉದಾಹರಣೆಗೆ ಸ್ಥಳೀಯ ಬಡಾವಣೆಗಳಲ್ಲಿ ಸಣ್ಣ ಮಂದಿರಗಳಿವೆ. ಭಕ್ತರು ತಮ್ಮ ಮನೆಗಳ ಹತ್ತಿರ ಪೂಜೆ ಮಾಡುತ್ತಾರೆ. ಆದರೆ ಅವು ಐತಿಹಾಸಿಕ ಪ್ರವಾಸಿ ತಾಣಗಳಲ್ಲ. ಅವು ಭಕ್ತಿಗಾಗಿ ನಿರ್ಮಿಸಿದ ಸ್ಥಳಗಳು. ಆ ದೇವಸ್ಥಾನಗಳನ್ನು ಮೈಸೂರಿನ ದೇವಸ್ಥಾನಕ್ಕೆ ಹೋಲಿಸಬಾರದು. ಭಕ್ತಿಗೆ ಯಾವುದೇ ಭೌಗೋಳಿಕ ಗಡಿ ಇಲ್ಲ. ನೀವು ಎಲ್ಲಿಯಾದರೂ ದೇವಿಯನ್ನು ಪ್ರಾರ್ಥಿಸಬಹುದು. ಆದರೆ ದರ್ಶನಕ್ಕಾಗಿ ಪ್ರವಾಸ ಮಾಡುವಾಗ ಎಚ್ಚರವಿರಲಿ. ಮ್ಯಾಪ್ನಲ್ಲಿ ಸರ್ಚ್ ಮಾಡುವಾಗ ಗಮನಿಸಿ. ಚಾಮುಂಡಿ ಹಿಲ್ಸ್ ಮೈಸೂರು ಎಂದು ಸರ್ಚ್ ಮಾಡಿ. ಆಗ ಸರಿಯಾದ ದಾರಿ ನಿಮಗೆ ಸಿಗುತ್ತದೆ. ಬೆಂಗಳೂರಿನಲ್ಲಿ ಸರ್ಚ್ ಮಾಡುವುದು ತಪ್ಪು ಎಂದಲ್ಲ, ಆದರೆ ನಿರೀಕ್ಷೆಗಳು ಬೇರೆ ಇರಬಹುದು. ಪ್ರವಾಸಿಗರು ನಿರಾಶರಾಗಬಾರದು. ದೂರದ ಪ್ರಯಾಣ ಕೈಗೊಳ್ಳುವಾಗ ಮುನ್ನೆಚ್ಚರಿಕೆ ಬೇಕು. ವಿಷಯಗಳ ಸ್ಪಷ್ಟತೆ ಮುಖ್ಯ. ಇಂಟರ್ನೆಟ್ನಲ್ಲಿ ತಪ್ಪು ಮಾಹಿತಿ ಇರಬಹುದು, ಆದರೆ ನೀವು ಜಾಗರೂಕರಾಗಿರಬೇಕು. ನಮ್ಮ ವಿಡಿಯೋ ನೋಡುವವರು ಈಗ ಖಚಿತಪಡಿಸಿಕೊಳ್ಳಿ, ನಿಮಗೆ ಬೇಕಾಗಿರುವುದು ಮೈಸೂರಿನ ದೇವಸ್ಥಾನವೇ. ಹಾಗಾದರೆ ಬೆಂಗಳೂರಿನಲ್ಲಿ ಹುಡುಕಬೇಡಿ, ನೇರವಾಗಿ ಮೈಸೂರಿಗೆ ಪ್ಲಾನ್ ಮಾಡಿ. ಬೆಂಗಳೂರಿನ ದೇವಸ್ಥಾನಗಳು ಪವಿತ್ರವಾಗಿವೆ, ಆದರೆ ಅವುಗಳ ಮಹತ್ವ ಬೇರೆ. ಸ್ಥಳೀಯ ಜನರು ಅಲ್ಲಿಗೆ ಹೋಗುತ್ತಾರೆ, ಪ್ರವಾಸಿಗರು ಮಾತ್ರ ಮೈಸೂರಿಗೆ ಹೋಗಬೇಕು. ಟ್ರೆಂಡಿಂಗ್ ವಿಷಯಗಳ ಹಿಂದೆ ಬೀಳುವಾಗ ಲಾಜಿಕ್ ನೋಡಿ. ಸರ್ಚ್ ರಿಸಲ್ಟ್ಸ್ಗಳು ಯಾವಾಗಲೂ ಸತ್ಯವಲ್ಲ. ಮಾಹಿತಿಯನ್ನು ಪರಿಶೀಲಿಸುವುದು ಒಳ್ಳೆಯದು. ಈ ಗೊಂದಲ ಈಗ ದೂರವಾಯಿತು ಎಂದು ನಾವು ಭಾವಿಸುತ್ತೇವೆ. ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಬೇರೆಯವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಗೊಂದಲದಲ್ಲಿರುವ ಸ್ನೇಹಿತರಿಗೂ ಸಹಾಯ ಮಾಡಿ. ನಿಮಗೆ ಇನ್ನು ಏನಾದರೂ ಪ್ರಶ್ನೆಗಳಿವೆಯೇ? ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದರೆ ಲೈಕ್ ಮಾಡಿ. ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.